ನಮಸ್ಕಾರ ಗೆಳೆಯರೇ, ನನ್ನ ಹೆಸರು ವಿಕ್ರಮ್. ನನಗೆ ಈಗ 30 ವರ್ಷ. ಇವತ್ತು ನಾನು ನಿಮ್ಮ ಜೊತೆ ನನ್ನ ಜೀವನದ ಅತ್ಯಂತ ಪ್ರಮುಖವಾದ ಘಟನೆಯೊಂದನ್ನು ಹಂಚಿಕೊಳ್ಳುತ್ತಿದ್ದೇನೆ. 2 ವರ್ಷಗಳ ಹಿಂದೆ ಒಂದು ಅಪಘಾತದಲ್ಲಿ ನಾನು ನನ್ನ ಕಾಲಿಗೆ ಪೆಟ್ಟಾಗಿ ಕೆಲವು ತಿಂಗಳುಗಳ ಕಾಲ ಹಾಸಿಗೆ ಹಿಡಿಯಬೇಕಾಗಿ ಬಂತು. ಅದೇ ಸಮಯದಲ್ಲಿ ನನ್ನ ಕೆಲಸವೂ ಹೋಯಿತು. ನಂಬಿದ ಸ್ನೇಹಿತರು ದೂರವಾದರು. ಜೀವನದ ಮೇಲಿದ್ದ ಭರವಸೆಯೇ ಹೊರಟು ಹೋಗಿತ್ತು. ಮನೆಯ ಕಿಟಕಿಯಿಂದ ಹೊರಗಿನ ಪ್ರಪಂಚವನ್ನು ನೋಡುತ್ತಾ ನನ್ನ ಒಂಟಿತನ ಮತ್ತು ಹತಾಶೆಯಲ್ಲೇ ದಿನ ಕಳೆಯುತ್ತಿದ್ದೆ. ಯಾರ ಬಳಿ ಸಹಾಯ ಕೇಳಬೇಕು, ಹೇಗೆ ಮತ್ತೆ ಬದುಕನ್ನು ಕಟ್ಟಿಕೊಳ್ಳಬೇಕು? ಅಸಹಾಯಕನಾಗಿದ್ದೆ. ನನ್ನ ಪರಿಸ್ಥಿತಿಯನ್ನು ನೋಡಲಾಗದೆ ನನ್ನ ಪರಿಚಯಸ್ಥರೊಬ್ಬರು ಹತ್ತಿರದ ಒಂದು ಸಣ್ಣ ಲೈಬ್ರರಿಯಲ್ಲಿ ಗ್ರಂಥಾಲಯ ಪುಸ್ತಕಗಳನ್ನು ಜೋಡಿಸುವ ಕೆಲಸ ಕೊಡಿಸಿದರು. ಸಂಬಳ ಕಡಿಮೆಯಿದ್ದರೂ ಮನೆಯಲ್ಲಿ ಒಂಟಿಯಾಗಿರುವುದಕ್ಕಿಂತ ಇದು ವಾಸಿ ಎಂದು ನಾನು ಅಲ್ಲಿಗೆ ಹೋಗಲು ಶುರು ಮಾಡಿದೆ. ಒಂದು ದಿನ ವಿಪರೀತ ಮಳೆ ಬರುತ್ತಿತ್ತು. ಲೈಬ್ರರಿ ಮುಚ್ಚುವ ಸಮಯ. ನಾನು ನನ್ನ ಹಳೆಯ ಬೈಕ್ ಸ್ಟಾರ್ಟ್ ಮಾಡಲು ಪ್ರಯತ್ನಿಸುತ್ತಿದ್ದೆ, ಆದರೆ ಅದು ಕೈಕೊಟ್ಟಿತ್ತು. ಕಾಲು ನೋವಿನಿಂದ ನನಗೆ ಬೈಕ್ ತಳ್ಳಲು ಆಗುತ್ತಿರಲಿಲ್ಲ. ಮಳೆ ಜೋರಾಗುತ್ತಿತ್ತು. ಕತ್ತಲೆಯೂ ಆವರಿಸುತ್ತಿತ್ತು. ಆಗ ಅಲ್ಲಿಗೆ ಕೊಡೆಯೊಂದನ್ನು ಹಿಡಿದು ಕಾವ್ಯ ಬಂದಳು. ಅವಳು ಪ್ರತಿದಿನ ಲೈಬ್ರರಿಗೆ ಓದಲು ಬರುತ್ತಿದ್ದ ಹುಡುಗಿ. ಅವಳು ನನ್ನ ಸ್ಥಿತಿಯನ್ನು ನೋಡಿ, "ಏನಾಯಿತು ಸರ್, ಬೈಕ್ ಕೆಟ್ಟು ಹೋಯ್ತಾ?" ಎಂದು ಕೇಳಿದಳು. ನಾನು ಹೌದು ಎಂದೆ. ಅವಳು ತಕ್ಷಣವೇ ತನ್ನ ಫೋನಿನಿಂದ ಪರಿಚಯಸ್ಥ ಮೆಕ್ಯಾನಿಕ್ ಒಬ್ಬರಿಗೆ ಕರೆ ಮಾಡಿ ಅಲ್ಲಿಗೆ ಕರೆಯಿಸಿದಳು. ಅಲ್ಲಿಯವರೆಗೆ ನನ್ನ ಜೊತೆಯಲ್ಲೇ ನಿಂತು ಧೈರ್ಯ ತುಂಬಿದಳು. ಮಾತುಕತೆಯ ನಡುವೆ ನಾನು ನನ್ನ ಹಳೆಯ ಕಥೆ ಮತ್ತು ನನ್ನ ಕಾಲಿನ ಸಮಸ್ಯೆಯ ಬಗ್ಗೆ ಹೇಳಿದೆ. ಅವಳು ನನ್ನ ಕಥೆಯನ್ನು ತುಂಬಾನೇ ಸಹಾನುಭೂತಿಯಿಂದ ಕೇಳಿದಳು. ಆ ದಿನದ ನಂತರ ನಮ್ಮ ನಡುವೆ ಸ್ನೇಹ ಬೆಳೆಯಿತು. ಕಾವ್ಯಾಳ ಮಾತುಗಳಲ್ಲಿ ಒಂದು ಅದ್ಭುತವಾದ ಪಾಸಿಟಿವಿಟಿ ಇತ್ತು. ಅವಳು ನನಗೆ ಹೊಸದಾಗಿ ಕಂಪ್ಯೂಟರ್ ಕೋರ್ಸ್ ಒಂದನ್ನು ಕಲಿಯಲು ಪ್ರೇರೇಪಿಸಿದಳು. ನನ್ನಲ್ಲಿ ಕಳೆದು ಹೋಗಿದ್ದ ಆತ್ಮವಿಶ್ವಾಸ ಅವಳಿಂದಾಗಿ ಮತ್ತೆ ಚಿಗುರೊಡೆಯಿತು. ಅವಳ ಪ್ರೇರಣೆಯಿಂದ ನಾನು ಒಂದು ಸಾಫ್ಟ್ವೇರ್ ಕೋರ್ಸ್ ಮುಗಿಸಿ ಬೆಂಗಳೂರಿನ ಒಂದು ಒಳ್ಳೆಯ ಕಂಪನಿಯಲ್ಲಿ ವರ್ಕ್ ಫ್ರಮ್ ಹೋಮ್ ಕೆಲಸ ಗಿಟ್ಟಿಸಿಕೊಂಡೆ. ನನ್ನ ಬದುಕು ಬದಲಾಗುತ್ತಿತ್ತು. ಒಂದು ದಿನ ನಾನು ಧೈರ್ಯ ಮಾಡಿ ಕಾವ್ಯಾಳಿಗೆ ನನ್ನ ಮನಸ್ಸಿನಲ್ಲಿದ್ದ ಪ್ರೀತಿಯನ್ನು ತಿಳಿಸಿದೆ. ನನ್ನ ದೈಹಿಕ ಕೊರತೆ ಮತ್ತು ಹಳೆಯ ಕಷ್ಟಗಳನ್ನು ಅರಿತು ಅವಳು ನಗುತ್ತಾ ಒಪ್ಪಿಕೊಂಡಳು. ಕಾವ್ಯಾಳ ಪೋಷಕರು ಮೊದಮೊದಲು ಕೊಂಚ ಹಿಂಜರಿದರೂ ನನ್ನ ಶ್ರಮ ಮತ್ತು ನಮ್ಮ ಪ್ರೀತಿಯನ್ನು ನೋಡಿ ಮದುವೆಗೆ ಒಪ್ಪಿದರು. ನಮ್ಮ ಮದುವೆ ಸರಳವಾಗಿ, ಸುಂದರವಾಗಿ ನೆರವೇರಿತು. ಇಂದು ನಾನು ಕೇವಲ ಆರ್ಥಿಕವಾಗಿ ಸದೃಢವಾಗಿಲ್ಲ, ಮಾನಸಿಕವಾಗಿಯೂ ಕಾವ್ಯಾಳ ಜೊತೆ ತುಂಬಾನೇ ಸಂತೋಷವಾಗಿದ್ದೇನೆ. ನನ್ನ ದೈಹಿಕ ಕೊರತೆ ಮತ್ತು ಹಳೆಯ ಕಷ್ಟಗಳನ್ನು ಅರಿತು ಅವಳು ನಗುತ್ತಾ ಒಪ್ಪಿಕೊಂಡಳು. ಕಾವ್ಯಾಳ ಪೋಷಕರು ಮೊದಮೊದಲು ಕೊಂಚ ಹಿಂಜರಿದರೂ ನನ್ನ ಶ್ರಮ ಮತ್ತು ನಮ್ಮ ಪ್ರೀತಿಯನ್ನು ನೋಡಿ ಮದುವೆಗೆ ಒಪ್ಪಿದರು. ನಮ್ಮ ಮದುವೆ ಸರಳವಾಗಿ, ಸುಂದರವಾಗಿ ನೆರವೇರಿತು. ಇಂದು ನಾನು ಕೇವಲ ಆರ್ಥಿಕವಾಗಿ ಸದೃಢವಾಗಿಲ್ಲ, ಮಾನಸಿಕವಾಗಿಯೂ ಕಾವ್ಯಾಳ ಜೊತೆ ತುಂಬಾನೇ ಸಂತೋಷವಾಗಿದ್ದೇನೆ. ಗೆಳೆಯರೇ, ನನ್ನ ಈ ಕಥೆಯಿಂದ ನಾನು ಹೇಳಲು ಬಯಸುವುದು ಇಷ್ಟೇ. ಜೀವನದಲ್ಲಿ ಕಷ್ಟಗಳು, ಕತ್ತಲೆ ಎನ್ನುವುದು ಶಾಶ್ವತವಲ್ಲ. ನಾವಿಂದು ಸೋತಿದ್ದೇವೆ ಎಂದರೆ ಅದರ ಅರ್ಥ ಬದುಕೂ ಮುಗಿಯಿತು ಎಂದಲ್ಲ. ನಂಬಿಕೆ ಕಳೆದುಕೊಳ್ಳಬೇಡಿ. ಕತ್ತಲೆಯ ಹಾದಿಯ ಕೊನೆಯಲ್ಲಿ ನಮಗಾಗಿಯೇ ಒಂದು ಬೆಳಕಿನ ಕಿರಣ ಕಾಯುತ್ತಿರುತ್ತದೆ. ನನ್ನ ಈ ಸಣ್ಣ ಪ್ರೇಮ ಕಥೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಆಪ್ತರೊಂದಿಗೆ ಹಂಚಿಕೊಳ್ಳಿ. ಇಂತಹ ಮತ್ತಷ್ಟು ಸ್ಫೂರ್ತಿದಾಯಕ ಕಥೆಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು.